ಗ್ಯಾಪಲ್ಲಿ ಸಿಕ್ಬಿಟ್ಟು ಗೈಸ್. ವಾಟ್ ಇಸ್ ಅಪ್ ಫ್ಯಾಮಿಲಿ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ಗೈಸ್. ಜುಡಿಯೋ ಕರ್ಕೊಂಡ್ಬಂದಿದ್ದೇನೆ, ಏನು ಬಟ್ಟೆ ಕೊಡಿಸ್ತಾನೆ ಅಂತ ಅಲ್ಲ ಗೈಸ್. ಅವನಿಗೆ ಇವತ್ತು ನಾನೆಲ್ಲ ಅವನೇ ತಗೋತಿದ್ದೇನೆ, ಅದರಿಂದ ಸೆಲೆಕ್ಷನ್ಗೋಸ್ಕರ ನಾವು ಬಂದಿದ್ದೀವಿ ಗೈಸ್. ಲೇಡೀಸ್ ಡ್ರೆಸ್ ಕೊಡಿಸ್ಬಿಡ್ತೀವಿ ಗೈಸ್. ಮೇಲ್ಗಡೆ ಕಣ ಇಲ್ಲೇ ಇಟ್ಕೋಬೇಕು ಆಯ್ತು ಎಲ್ಲ ಮಾಡ್ಬೋದು. ಫಸ್ಟ್ ಟೈಮ್ ಗೈಸ್, ಬೆಂಗಳೂರಲ್ಲಿ ಹೋಗಿದೆ, ಮೈಸೂರಲ್ಲಿ ಜುಡಿಯೋ ಬಂದದ್ದು ಫಸ್ಟ್ ಟೈಮ್. ಮಾಡ್ಬೋದಾ? ಬಟ್ ಮುಂಚೆ ಗೈಸ್ ಲೇಡೀಸ್ ಕೌಂಟರ್ ಕರ್ಕೊಂಡ್ಬಿಟ್ರೆ ನೀನು ಎಂತ ಇಲ್ಲ ಇಲ್ಲ ಗೈಸ್. ಎಲ್ಲರೂ ಹೇಗಿರ? ಚೆನ್ನಾಗಿರ್ತೀನಿ ಅನ್ಕೊಳ್ತೀನಿ ಗೈಸ್. ಆಗಲಿ ಪವನ್ ನೋಡ್ತಾ ಇದ್ರೆ ಗೈಸ್ ಆಗಲಿ ತುಂಬಾ ದಿವಸ ಆಗ್ತೀನಿ ಗೈಸ್. ತನ್ ಮಗ ಇದೇ ಶರ್ಟ್ ಹಾಕಿದ್ರು ಬರ್ತಡೇ ಇದಾ ಐತೆ ನನ್ನ ಹತ್ರ ಇದೆ. ಇಲ್ಲೇ ತಗೊಂಡಿ ಇದೇ ಶರ್ಟ್ ಮತ್ತೆ ಇಲ್ಲ ಒಂದು ಪ್ಯಾಂಟ್ ತಗೊಂಡಿ. DVS ಅಂತ ತಗೊಂಡಿದ್ದೀನಿ. DVS ಅಲ್ಲಿ ಸೇಮ್ ಇದೇ ತರ ಐತೆ. ನಾನು ಇದಕ್ಕೆ ಹಾಕೋ ಬಂದಿದ್ದೆ ಮದುವೆ ಆಗ್ಸಿತ್ತಲ್ಲ ರಿಸೆಪ್ಷನ್. ನಿಮ್ಮ ರಿಸೆಪ್ಷನ್ ಎಲ್ಲೋ ಯಾರಿಲ್ಲ ನಾ ಕೇಳಕ್ಕೆ ಗೈಸ್. ಬಂದ್ಬಿಟ್ಟು ಕರ್ಕೊಂಡು ನಿಲ್ಸ್ಕೊಂಡಿದ್ದೀನಿ ಸಲ ಅಷ್ಟೇ. ಗೈಸ್ ಹುಟೀಸ್ ಇದೆ ಅಂತ ಬರುತ್ತೆ ಅಂತ ಹೇಳಿದ್ರು, ಇಲ್ಲಿ ನೋಡಿದ್ರೆ ಯಾರು ಇಲ್ವಲ್ಲ ಗೈಸ್. ಈಗ ಏನ್ ಮಾಡೋದು ಮತ್ತೆ? ಹೊಸ ಹೇರ್ ಸ್ಟೈಲು ಸೂಪರ್ ಕಾಣಿಸ್ತಿದೆ ಬಿಡ. ಥ್ಯಾಂಕ್ ಯು ಅಭಿಮಾನಿಗಳು, ನಿಮ್ಮಂತರ ಇರ್ಬೇಕು. ಅದ್ರ ಹುಡುಗಿ ಬೀಳ್ತಾರೆ ಬಿಡು, ಎಂಜಾಯ್. ಏನೋ ಮಾಡಿದ್ರು ಅಲ್ಲೇ ಯಾರಿಗಾರ ಕೇಳ್ಕೊ ಬರೋಣ ಬಾ. ಏನಾದ್ರು ಡ್ರೆಸ್ ಗಿಸ್ ತಗೋ, ಏನಾದ್ರು ಅಪ್ಪರ್ ಬೇಕು. ಅಪ್ಪರಿಗೆ ಇಲ್ಲಿಗೆ ಬರ್ಬೇಕಾ ಅಥವಾ ಬೇರೆ ಎಲ್ಲಾದ್ರೂ ಹೋಗ್ಬೋದಾಯ್ತಲ್ಲ? ಬೇರೆ ಎಲ್ಲಾದ್ರೂ ನೀನ್ ಹೇಳ್ಬೋದು. DVS ಐತಾ? DVS ಎಲ್ಲಿ? ಇಲ್ವೇ ಇಲ್ಲ ನಿಯರ್ ಬೈ. ನಿಯರ್ ಬೈ ನೀನ್ ಹೇಳೋದು ಚೆನ್ನಾಗಿರೋದು. ನಂಗೆ ಗೊತ್ತಿಲ್ಲ, ಮ್ಯಾಪ್ ಹಾಕಿ ನೋಡು. ಪಂಕಿ ವರ್ಲ್ಡ್ ಯಾವ್ದೋ ಒಂದು ವರ್ಲ್ಡ್. ಬಟ್ ನಿಂದು ಲೇಟ್ ಆಗ್ಬಿಡುತ್ತೆ. ಬೋಗಾದಿ ಇರೋದು, ಬೋಗಾದಿ ನಿಂಗೆ ಬಸ್ ಸಿಗಲ್ಲ. ಬೋಗಾದಿಂದ ಅಲ್ಲಿ ಮಾಮೂಲಿ ಕಾಲೇಜ್ ಹತ್ರ ಬಿಟ್ರು ಅಲ್ಲಿಂದ ಹೋಗ್ಬೋದಲ್ಲ? ಅದೇ ಬೋಗಾದಿಂದ ಅಲ್ಲಿ ತಿರುಗಿ ಒಂದ್ 2 ಕಿಲೋಮೀಟರ್ ನಡ್ಕೊಂಡು ಹೋಗ್ತೀಯಾ? ಅದೇ ವಾಪಸ್ ಬರ್ತಿದ್ಯಲ್ಲ ನೀನು ಹಿಂಗೆ ತಿರ್ಗಾ ಮತ್ತೆ ಅಲ್ಲೇ ನೋಡ್ಬಿಡ್ತಾನೆ, ಯೋಚನೆ ಮಾಡ್ಬೇಕಾಗಿರೋದು. ಗೈಸ್ ನೋಡಿ ಚಿತ್ರಗಳು ಚೆನ್ನಾಗಿದಾವೆ ಗೈಸ್. 30 ಸೈಜ್ ಗೊತ್ತಿಲ್ಲ ಗೈಸ್ ನನ್ಗೆ. ಇಲ್ಲಿ ಏನ್ ಗೊತ್ತಾ, ನೀನ್ ನಾರ್ಮಲ್ ಆಗಿ ಎಷ್ಟೈತೆ ನಿಂದು? ಎಮ್ಮ ಎಲ್ಲ ಎಸ್ ಏನು ಇದ ಶರ್ಟ್ ಸೈಜ್ ಅಲ್ಲ, ಎಮ್ಮ ಏನ್ ನಿಂದು ಶರ್ಟ್ ಸೈಜ್ ಏನು? ಎಮ್ಮ ಎಸ್ ಆಗಿಲ್ಲ, ಐ ಥಿಂಕ್ ಮೀಡಿಯಂ ಅನ್ಸುತ್ತೆ. ಮೀಡಿಯಂ ಅಂದ್ರೆ ಸ್ಮಾಲ್ ತಗೋ, ಸ್ಮಾಲ್ ತಗೋ, ಒಂದ್ ಸೈಜ್ ಕಮ್ಮಿ ತಗೋ. ಇದೆಲ್ಲ ಅಮೆರಿಕನ್ ಇಂಟರ್ನ್ಯಾಷನಲ್ ಬ್ರ್ಯಾಂಡೆಡ್ ಎಲ್ಲ ಬಟ್ಟೆಗಳು, ಎಕ್ಸ್ಪೋರ್ಟೆಡ್ ಇವೆಲ್ಲ. ಅದೇ ಕಷ್ಟ, ಒಂದ್ ಸೈಜ್ ಕಮ್ಮಿನೇ ತಗೋ. ಈಗ ನಾನು ತಗೊಳಕ್ ಬಂದ್ರೆ ನೀನ ತಗೋ ಬೇಗ, ನಂದೆಲ್ಲ ಆಗೈತ್ ಕಲೆಕ್ಷನ್. ಇರಪ್ಪ ಅವ್ರ ಯಾರಿದ್ದಾರೆ ಇಲ್ಲಿ? ಗೈಸ್ ನೀವು ತಗೊಳ್ತಿಲ್ಲ ಗೈಸ್. ಇಲ್ಲಿ ಚಿಕ್ಕ ಮಕ್ಕಳು ನನ್ನ ಮುಂದೆ ಫ್ಯೂಚರ್ ಮಕ್ಕಳಿಗೆ ಬಟ್ಟೆ ನೋಡಿದ ಗೈಸ್. ಇವಾಗ ನನ್ನ ಮಗು ಅಂತಂದ್ರೆ ನನಗಿಂತ ಎಷ್ಟು ಉದ್ದ ಆಯ್ತು ಗೈಸ್, ನನಗಿಂತ ಉದ್ದ ಆಯ್ತು ನೋಡಿ ಗೈಸ್, ನನಗಿಂತ ಉದ್ದ ಆಯ್ತು ಗೈಸ್. ಗೈಸ್ ಬೋರ್ಡ್ ಹಾಕಿಲ್ಲ, 1 ಇಯರ್ ಏನಂತ ಮತ್ತೆ ಆದಾಗ ನೋಡ್ಕೊಳ್ಳೋದು ಬಿಡಿ ಗೈಸ್. ಹೆಂಡತಿ ಕರ್ಕೊಂಡು ಬಂದು ನೋಡೋದ ತೇಜಸ್ಬ್ರೋ ಅಲ್ಲ ನಿಂತಿದ್ದಾರೆ. ನಾನಿಲ್ಲಿ ಡಿಫ್ರೆಂಟ್ ಕಲೆಕ್ಷನ್ ಮಾಡೋದ ಅಂತ ಬಂದಿದ್ದೀನಿ ಗೈಸ್. ತೇಜ್ ಕಲರ್ ಒಂಥರ ಡಿಮ್ ತರ ಕಾಣಿಸ್ತಿದೆ. ಶೈನಿಂಗ್ ಬ್ಲ್ಯಾಕ್ ಇದ್ರೆ ನೋಡಿ, ಡಿಫ್ರೆಂಟ್ ಆಗಿ ಕಾಣಿಸ್ತದೆ. ಈ ಶೂನ ಚೇಂಜ್ ಮಾಡ್ಬೋದು, ಬ್ಲ್ಯಾಕ್ ಶೂ ಇದ್ರೆ ಬ್ಲ್ಯಾಕ್ ಶೂನೇ ಇರಲಿ. ಎಷ್ಟು ಇವೆಲ್ಲ ಯಾಕಿಲ್ಲ? ಇದಾಗಲ್ವ ಇದು? ಇಲ್ಲ ಕಣ, ಆಗಲ್ಲ. ಒಳಗಡೆ ಇರ್ತಾರೆ
ಗೈಸ್ ಏನು ತಗೊಂಡೆ ಟ್ರಯಲ್ ರೂಮ್ ಹೋಗ್ತಾ ಇದ್ದೇನೆ. ಸರಿ ಬರುತ್ತೆ ಅಂದ್ರಲ್ಲ ಫ್ರೆಂಡ್ ಹುಡುಗ ಬರುತ್ತೆ ಅಂತ ಹೇಳಿದ್ರು. ಸ್ಟುಡಿಯೋ ಹೋಯ್ತು ಬರೋದವ ಒಂದು ಊಟಿ ತಗೋಬೇಕು ಅಂತ ಹೇಳ್ದೆ. ಇವಾಗ ಬೇರೆ ಸ್ಟುಡಿಯೋಸ್ ಅಲ್ಲೂ ಕಲೆಕ್ಷನ್ ಬಂದಿಲ್ವಂತೆ, ಈಗ ಅದಕ್ಕೆ ಎಲ್ಲೂ ಇಲ್ಲ. ಏನ್ ಮಾಡೋದು, ಹುಡಿ ಬೇಕೇ ಬೇಕು. ಏನಿಲ್ಲ ಈಗ ತಗೊಳ್ಳ ಅದೇ ಶರ್ಟ್ನೇ ತಗೋ. ಉಡ್ಡಿ ಏನಕ್ಕೀಗ ಸುಮ್ಮನೆ ಕಣ, ಯಾವ್ದಿಲ್ಲ ಟೈಟ್ ಆಗ್ಬಿಟ್ಟೈತೆ ಎಲ್ಲ ಇರೋದೆಲ್ಲ ಅದಕ್ಕೆ. ಏನ್ 3 kg ದಪ್ಪ ಆಗ್ಬಿಟ್ಟಿದ್ಯಾ ನೀನು? ಟಚ್ಚಿಗಿಲ್ಲ, ನಾನು ತಗೊಂಡಿದ್ದು ಯಾವಾಗ ಗೊತ್ತಾ, 3 ವರ್ಷ ಆಯ್ತಲ್ಲ ತಗೊಂಡು ನಾವು ಹುಡಿ. ಟೈಟ್ ಆಗ್ಬಿಟ್ಟೈತೆ ಕಣ ಎಲ್ಲ. ಏನ್ ಮಾಡೋದು, ಡ್ರೆಸ್ನೇ ನೋಡಿ ಅಲ್ಲಿ. ಇಲ್ಲ ಇಲ್ಲಿ ಜೊತೆ ಬೇಡ, ಬೇರೆ ಕಡೆ ಹೋದವ. ಬೇರೆ ಕಡೆ ಎಲ್ಲಿಗೆ ಹೋಗ್ತೀಯಾ? ಮಾಡೋದಪ್ಪ ಅಲ್ಲಿ ನಿಯರ್ ಬೈ ನಡ್ಕೊಂಡು ಇಲ್ಲಿರೋ ಆಲ್ಮೋಸ್ಟ್ ಎಲ್ಲ ಹತ್ರ ಐತೆ. ಯಾವ್ದು ಅಷ್ಟು ಕರೆಕ್ಟ್ ಆಗಿಲ್ಲ. ಓವರ್ ಸೈಜ್ ಟಿ ಶರ್ಟ್ ನಾವು ಮೊದಲೇ ಹಾಕಲ್ಲ. ಹಾಕು ಒಂಥರ ಡಿಫ್ರೆಂಟ್ ಆಗಿರುತ್ತೆ. ನಾವೇನು ಯಾರು ಕೆಟ್ಟದು? ಚಾಪ್ರಿ ಚಾಪ್ರಿ ಅಂದ್ಬಿಡ್ತಾರೆ ಗೈಸ್, ಅದಕ್ಕೆ ಬೇಡ. ಶರ್ಟ್ ಇಲ್ಲ ನೈಟ್ ಪ್ಯಾಂಟ್ ತಗೋತಿದ್ಯಾ? ನೋಡಿ ನೋಡಿ ನಡಿ ಬೇರೆ ಕಡೆ ಹೋದ್ರೆ. ಗೈಸ್ ಇವನು ಯಾಕೋ ತಗೊಳಂಗೆ ಕಾಣಿಸ್ತಿಲ್ಲ. ಸೊ ಅದಕ್ಕೆ ಗೈಸ್ ಇವಾಗ ಬೇರೆ ಕಡೆ ಹೋಗಿ ಬರೋಣ ಅಂತ ಹೋಗಿ ಬರ್ತಾ ಇದೀವಿ. ಬನ್ನಿ ಗೈಸ್. ಗೇಟ್ ಈಗ ಗೇಟ್ ಪಾಸ್ ಒಳಕ್ಕೆ ಹಿಂಗೆ ಕೊಟ್ಟಾರೆ, ಈಗ ಹೊರಗಡೆ ಹೆಂಗ್ ಕೊಡ್ತಾರೆ ನೋಡೋದ ಬನ್ನಿ ಗೈಸ್. ಏನು ತಗೊಳ್ದೆ ಹಂಗೆ ನುಗ್ತಿದೀವಿ, ಬಟ್ ಬ್ಯಾಗಿಗೆ ಚೆಕ್ ಮಾಡ್ತಾರೆ ಗೊತ್ತಿಲ್ಲ, ಬ್ಯಾಗ್ ಹಾಕೊಂಡಿರ್ತಾರೆ ಅಂದ್ಬಿಟ್ಟು ಪ್ರತಿಯೊಂದು ಮೂಮೆಂಟ್ ತಗೊಂಡಿದ್ದೀನಿ. ವಿಡಿಯೋನೂ ತೋರಿಸ್ಬೋದು, ಬಟ್ ಇಟ್ಸ್ ಓಕೆ ಗೈಸ್. ನಾನು ಯಾರು ಕೊಡಕ್ಕೆ ತಗೊಳ್ಳಿ ಬಿಡು ಮಗ, ನಾನು ಯಾರು ಕೊಡಕ್ಕೆ ತಗೊಳ್ಳಿ ಬಿಡು, ನೀನಾದ್ರೂ ತಗೋಬೇಕಾಗಿರೋದು. ಯಾರಿಗೆ ಅಂತ ತಗೊಳದಪ್ಪ, ತಲೆಗೆ ಶೂಟ್ ಹೊಡಿ ಬಿಡ ಬಿಡ. ಗೈಸ್ ಮತ್ತೆ ಬಂದಿಲ್ವಂತೆ. ಗೈಸ್ ಓಪನ್ ಆಗೋಯ್ತು ಆಟೋಮೆಟಿಕ್. ಬಂದಾಗ ಅದು ಆಟೋಮೆಟಿಕ್ ಓಪನ್ ಆಗೇ ಇತ್ತು ಗೈಸ್, ಈಗ ಓಪನ್ ಆಯ್ತು ಗೈಸ್. ಗೈಸ್ ಈಗ ಎಲ್ಲಿಗೆ ಹೋದ ಅಂತ ಗೊತ್ತಿಲ್ಲ ಗೈಸ್. ಈಗ ಎಲ್ಲಿ ಕರ್ಕೊ ಹೋಗ್ತಾನೆ ನೋಡೋದ ಗೈಸ್. ಬನ್ನಿ ಗೈಸ್, ಈಗ ಏನಾಗುತ್ತೆ ಮುಂದಕ್ಕೆ ನೀವು ನಿಮ್ಗೆ ವ್ಲಾಗ್ ಅಲ್ಲಿ ತೋರಿಸ್ತೀನಿ. ಅಲ್ಲಿವರೆಗೂ ವ್ಲಾಗ್ ನೋಡಿದರೆ ಸ್ಕಿಪ್ ಮಾಡ್ಬಿಡಿ. A few moments later. ಗೈಸ್ ವೆಲ್ಕಮ್ ಬ್ಯಾಕ್ ಗೈಸ್. ಮತ್ತೆ ಬಂದಿದ್ದೀವಿ ಗೈಸ್ ಇಲ್ಲಿ ಮೈಸೂರು ಮಾಲ್ ಆಫ್ ಮೈಸೂರಿಗೆ. ನಾನು ತೇಜಸ್ ಸೆಕೆಂಡ್ ವಿಸಿಟ್ ಗೈಸ್. ಇದು ಮೊದಲನೇ ವಿಡಿಯೋ ಮಾತ್ರ ಇಲ್ಲಿ ಮಾಡಿದ್ವಿ, ಫಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡಿದ್ದು. ಈಗ ಕಂಟಿನ್ಯೂ ಮಾಡೋದಕ್ಕೆ ಬರ್ತಾ ಇದೀವಿ ಗೈಸ್. ಕಮ್ ಆನ್ ಗೈಸ್, ಲೆಟ್ಸ್ ಗೋ. ಏನಪ್ಪ ಅದು ಉಡ್ಡಿ ಅಲ್ಲ ಕಲೆಕ್ಷನ್ ಎಲ್ಲ ಚೆನ್ನಾಗಿದೆ ಅಂತ ಗೈಸ್, ಅದಕ್ಕೆ ನೋಡಕ್ ಹೋಯ್ತು ಬರ್ತಾ ಇದ್ದೆ. ಬನ್ನಿ ಗೈಸ್ ಹೋಯ್ತು ಬೇಡ. ಎಲ್ಲೋ ಅದ ನಾನು 4-5 ಸಜೆಷನ್ ಮಾಡಿದೆ, ಅವನು ಅದ್ರಲ್ಲೆಲ್ಲ ಸಿಗಲ್ಲ, ನೋಡೋದ ಬಾ ಮಾಲ್ ಆಫ್ ಮೈಸೂರ್ಲೆ ಅಂತ ಅಂದ್ಬಿಟ್ಟು ಕದ್ದಾನ ಗೈಸ್. ಎಲ್ಲೋ ಅದ ಇವಾಗ ಬಂದಿದ್ದೀವಿ ಗೈಸ್. ಈಗ ಮಗ ಹಿಡ್ಕೊ ಮಗ ಒಂದು ಸ್ವಲ್ಪ. ಮಗ ಬೈತ್ರಿಗೆ ಎಷ್ಟು ಇದೆ, ಬೈತ್ರಿಗೆ ಎಷ್ಟು ಮಗ ನೀವು ಬರ್ತಾ ನಾನು ಹೋಗದ ನಿಜ ನಡಿ ಬಾ, ತಲೆ ಕೆಡಿಸ್ಕೊಡಪ್ಪ. ಸರ್ ಎಲ್ಲಿ ಸಿಗುತ್ತೆ? ಗೈಸ್ ಮಕ್ಕಳು ಕೊಡ್ದಂಗೆ ಮಾಡ್ಬಿಟ್ಟ, ಇರಿಟೇಟ್ ಮಾಡ್ಬಿಟ್ಟ ಗೈಸ್. ನನ್ ಖುಷಿ ಆಗುತ್ತೆ ಗೈಸ್. ಫಸ್ಟು ಬೈತ್ರಿ ಭಾರಿ ಖುಷಿ ನೋಡಿದೆ ಗೈಸ್, 50% ಆಫ್ ಎಲ್ಲ ಇದಾವೆ, ಟ್ರೈ ಮಾಡೋದು. ಗ್ಯಾಪು ಗ್ಯಾಪಲ್ಲಿ ಇಲ್ಲ, ಗ್ಯಾಪಲ್ಲಿ ಮಿಕ್ಸು ಮತ್ತೆ ನೋಡೋದೀಗ ಗ್ಯಾಪಲ್ಲಿ ನಡಿ. ಇದಕ್ಕೆ ಮಧ್ಯದಲ್ಲೇ ನೋಡ್ತೀವಿ. ಕೇಳೋರು ಏನ್ ಬರೀ ಲೇಡೀಸ್ ಕಲೆಕ್ಷನಾ? ಏ ನೋಡ್ಬಿಟ್ಟು ಬಾ, ಮೇಲೆ ಜಸ್ಟ್ ಲೇಡೀಸ್ ಅನ್ಸುತ್ತೆ. ಇಲ್ಲ ಅನ್ಸುತ್ತೆ, ನೋಡಿ ಕೇಳು. ಇಲ್ಲ ಜೆಂಟ್ಸ್ ಐತಿ, ಬಾಯ್ ಕಡೆ ಎಲ್ಲ ಐತಿಲ್ಲ, ಕೇಳು ಏನಾದ್ರು. ಏಯ್ ಪಾ, ಚೆನ್ನಾಗಿದೀಯಾ? ಬಂದ್ ಕೆಲ್ಸ ನೋಡು ಫಸ್ಟ್. ಕೇಳನ್ ಕೇಳನ್ ಸರ್ ಹುಡುಗಿ ಬೆಟ್ಟಸ್ ಬೇಡ, ಹುಡುಗಿ ಬರಲ್ಲ ಗೈಸ್. ಗ್ಯಾಪಲ್ಲಿ
ಗ್ಯಾಪಲ್ಲೇ ಸಿಕ್ಬಿಟ್ಟು ಗೈಸ್. ಸೊ ಗೈಸ್ ಬನ್ನಿ ಅವ್ನು ಏನು ತಗೊಳ್ತಾನೆ ಅಂತ ನೋಡೋದ. ದೆನ್ ನಾವೇನು ತಗೊಳ್ಳಲ್ಲ. ಅಲ್ಲಿ ಏನು ಆಫರ್ ಇತ್ತು ಅಂತ ಅಂದ್ಬಿಟ್ಟು ನೋಡೋದ ಅಂದ್ಕೊಂಡೆ, ಬಟ್ ಬೇಡ ಅಂತ ಹೇಳಿ ಗೈಸ್. ದೆನ್ ಅವನ್ನ ನೋಡ್ಕೊಂಡು ನೆಕ್ಸ್ಟ್ ಹಂಗೆ ಸುತ್ತಾಡ್ಕೊಂಡು ಕ್ರಿಕೆಟ್ ಆಡ್ತೀನಿ ಅಂತ ಏನೋ ಹೇಳ್ದೆ, ಅದಕ್ಕೆ ಓಕೆ ಆಯಿತು ನೋಡೋದ ಅಂತ ಹೇಳಿದೆ ಗೈಸ್. ಕಮಾನ್ ಗೈಸ್. ನೋಡ್ತೇನೆ ಯಾವ ಕಲರ್ ತಗೊಳ್ಳೋದು ಗೈಸ್. ಇಲ್ಲವಂತೆ ಗೈಸ್. ಅವನಿಗೆ ಸ್ವೆಟ್ ಶರ್ಟ್ ಬೇಕು ಅಂತಾನೆ ಒಂದೊಂದು ಟೈಮ್ಗೆ, ಒಂದೊಂದ್ಸರಿ ಹುಡ್ಡಿ ಬೇಕು ಅಂತಾನೆ ಗೈಸ್. ಇನ್ನು ಗೈಸ್ ಅರ್ಥನೇ ಮಾಡ್ಕೊಳಕೈತೆ ಗೈಸ್. ಇಲ್ಲಿ ಫೋಟೋ ಒಂದು ತೋರಿಸ್ತಾನೆ ಗೈಸ್, ಅಲ್ಲಿ ಬೇಕಾಗಿರೋದೇ ಒಂದು ನೋಡ್ತಾನೆ ಗೈಸ್. ಇಲ್ಲಿ ಇಲ್ಲ ಅಂತ ಅಂದ್ಬಿಟ್ಟು ಗ್ಯಾಪಲ್ಲಿ ಮಿಸ್ ಮಾಡ್ಬಿಟ್ಟೆ ಗೈಸ್. ಗೈಸ್ ಈಗ ಫಸ್ಟ್ ಗೈಸ್ ಇಲ್ಲೂ ಲೇಡೀಸ್ ಕಲೆಕ್ಷನ್ ಕರ್ಕೊಂಡು ಹೋಗ್ತೀನಿ ಗೈಸ್. ಮಗ ಮೇಕಪ್ ಕಿಟ್ ಬೇಕು ಅಂದಲ್ಲ, ತಗೋಬೇಕು. ದಿನ ಮಾಡ್ಕೋತೀವಿ. ಏನ್ ಮಾಡ್ಕೊಳ್ಳೋದು ನಾವು ಮಗ ಜ್ಞಾಪಿಸ್ಕೊಳ್ಳೋದು ಯಾರೋ ಸಿಕ್ಕಿ ಮಾತಾಡ್ಸಿ ಅದೇನೇನೋ ಭಾಷೆ ಮಾತಾಡೋದಿಲ್ಲ. ಚೀನೀಸ್ ಗೈಸ್, ಚೀನೀಸ್. ಯಾವುದು ಫ್ರೆಂಡ್ಸ್ ಹೋಗು ನೀನ್ ಕಡೆ ಹೋಗು. ಹೊಡಲಿ ಯಾವುದೋ ಒಂದು ಬಾ ಇಲ್ಲ 50% ಆಫ್ ಗೈಸ್. ಏನು ಹೇಳ್ತಾನೆ ಗೊತ್ತಿಲ್ಲ. ಅಷ್ಟೇ ಡೈರೆಕ್ಟಾಗಿ ಕೇಳ್ಬಿಡು, ಇದ್ರೆ ಹೋಗು, ಇಲ್ಲ ಇಲ್ಲ ಅಷ್ಟೇ ಹೇಳ್ತೀನಿ, ಕೇಳು ಅಲ್ಲೇ. ಇದೆಯಾ ಸರ್? ಎಲ್ಲಿ ಸಿಗುತ್ತೆ? ನೆಕ್ಸ್ಟ್ ಮಂತ್ ಇಂದ ಅಂತೆ ಗೈಸ್. ಕ್ಯೂನು ಹೋಗ್ಬಿಟ್ಟಿದೆ ಅಂತ. ಅಲ್ಲ ನೆಕ್ಸ್ಟ್ ಮಂತ್ ಇಂದ ಏನ್ ಮಾಡೋದ? ನಾಳಪ್ಪ ನಿನ್ ಮಾತು ಕೇಳ್ಕೊ ಬಂದೆ. ನನ್ನ ನಂಬೆ ಬಂದಿದ್ಯಾ ಅಂದಮೇಲೆ ನಿಂಗೆ ಸಿಗುತ್ತೆ. ಬಾ ನೆಕ್ಸ್ಟ್. ಇದೇನು ಒಂದೇ ಶಾಪ ಇರೋದು, ಖರ್ಚು ಮಾಡಿಗಿಲ್ವಾ? ನಾನೇ ನಾನಲ್ಲ, ಯಾರೋ ಒಬ್ರು ಖರ್ಚಿದ್ರು ಗೈಸ್. ಮುಂದೆ ಎಲ್ಲಿ ನೋಡಿದ್ರು ತಿನ್ನಿಸೋರು. ನನಗೆ ಕೊಟ್ಟಿದ್ದಲ್ಲ ಡೇರೋ, ನಾನು ನಿನಗೆ ಕೊಡ್ತೀನಿ ಮಾತಾಡು. ಏನೇನು ನನಗೆ ಕೊಟ್ಟಿದ್ದಲ್ಲ ಅಪ್ಪ ನೀ ಡೇರೋ, ನಾನು ನಿಂಗೆ ಕೊಡ್ತೀನಿ ಮಾತಾಡ್ತಿಲ್ಲ ಅಂತ. ಸಾರಿ, ದಿಟ್ಸ್ ಈ ಟೈಮು ಡೇ ಟೈಮ್ ಅಲ್ಲ. ಬಾ. ಇಂಗ್ಲೀಷ್ ಬರಲಿಲ್ಲ ಗೈಸ್, ಅದಕ್ಕೆ ಸಡನ್ ಆಗಿ ಅವ್ರ ಜೊತೆ ಹೋಗಿ ಇಂಗ್ಲೀಷ್ ಮಾತಾಡೋದು. ನಾ ಏನು ಮಾತಾಡಿ ಇಲ್ಲೇ ತೋರಿಸಿ ಮಾತಾಡ್ಬೇಕು. ನನ್ನ ಮಗ ನಿಂದ ಹುಡುಗಿ ಕೆಳಗೆ ಹೋಗ್ತೀನಿ. ಕಲೆಕ್ಷನ್ಗೆ ಹೆಂಗ್ ಗೊತ್ತಾ, ಶಾಪರ್ ಸ್ಟಾಪ್ ಅಂತೆ. ಹುಡ್ಡಿ ಸಿಕ್ತು ಬಾಗ ಅಲ್ಲಿ ಐತೆ ಬಾ. ನಿಮಗೆ ಪಕ್ಕ ಗೊತ್ತಿಲ್ಲ, ಒಟ್ನಲ್ಲಿ ಕೇಳೋದ ಬಾ. ಐ ಥಿಂಕ್ ಸಿಗುತ್ತೆ ಬಾ. ದೊಡ್ಡ ಕಲೆಕ್ಷನ್ ಅಲ್ಲಿ ಸಿಗಲ್ ಬಾ. ಮಗ ಇದು BGM ಯಾವಾಗಲೂ ನಾವು ಹಾಕಿದ್ವಿ ವಿಡಿಯೋ. ಮಗನ ಕೇಳ್ತಿದ್ ಲಿವಿಯಾಸ್ ಬಂದ್ಬಿಟ್ಟೈತೆ ಇಲ್ಲಿ. ಕೇಳೋರಿಗೆ ಹುಡಿ ಸರ್ ಹೋಗ್ಲಿ. ಹುಡಿ ಅವ್ರು ಲಿವಿಯಾಸ್ ಅಲ್ಲಿ ಅನ್ಕೊಂಡವ್ರೆ, ಬೇರೆ ಬ್ರ್ಯಾಂಡ್ ಅಲ್ಲಿ ಕೇಳ್ಬೇಕು ಅಂತ ಕೇಳು. ಆ ಕಡೆ ಹೋಗಿ ನೋಡ್ಕೊ ಗೈಸ್. ಐ ಥಿಂಕ್ ಇವನಿಗೆ ಇವತ್ತು ಸಿಗೋದು ಡೌಟು. ನಾನು ನಂಬಿ ಬಂದರೆ ಕೊಡಿಸ್ತೀನಿ ಅಂತಂದಿದ್ದೆ. ಡೈಲಾಗ್ ಹೊಡ್ಬಿಟ್ಟಿದ್ದೆ. ಎಲ್ಲಿ ಅಲ್ಲಿಗೆ ಕೆಳಗೆ ಹೋಗ್ಬಿಡ್ತಿಲ್ಲ. ಫಸ್ಟ್ ನೋಡೋದ ಬರೋದು ಬಂದಿದ್ದೀವಿ, ಬೇಸ್ಟ್ ಮಾಡಿ ಬರ್ತೀವಿ ಗೈಸ್. ಐ ಥಿಂಕ್ ಇದು ಲೆಂತಿ ವಿಡಿಯೋ ಆಗುತ್ತೆ. ಲೆಂತಿ ಅಂತಾನೆ ಎಡಿಟ್ ಮಾಡೋದು ಅಂತ ಗೈಸ್. ಮೊದಲೆಲ್ಲ ಮೀನ್ ಸಾಕೋದ ಜಾಸ್ತಿ ಅಂತಂತಿದೆ. ಇಲ್ಲೇ ಐತೆ ನೋಡಿ, ಆಫ್ ಅಲ್ಲಿ ಏನಾದ್ರು ಆಫಲ್ಲೇ ನೋಡು. ಕೇಳೋರ್ನ ಆಫಲ್ಲೇ ಐತೆ ಅಂದ್ರೆ ಫುಲ್ ಇರಲ್ಲ. ನೋಡ್ಬಿಟ್ಟು ಕೇಳೋ ಆಮೇಲೆ. ಹಾಂ ಕೇಳೋರ್ನ ಬಾಯಲ್ಲ ಕಡೆ ಹೋಗಿ ನೋಡ್ಕೊ ಬರೋಣ ಬಾ. ಕೇಳೋರ್ನ ಯಾರನ್ನು ಗೈಸ್. ಇವಾಗ ಎಲ್ಲೂ ವೆಯ್ಟ್ ಇಲ್ಲ, ಅಪ್ಪರ್ ಇಲ್ವಂತೆ. ಈಗ ಅದಕ್ಕೆ ಶರ್ಟ್ ತಗೊಳ್ಳೋದ ಅಂತ ನೋಡ್ತಾ ಇದೀನಿ. ಏನ್ ಎಲ್ಲಾ ಕಡೆ ಹಿಂಗಂತ ಇದಾರಲ್ಲ, ಬಾ ಅಲ್ಲ ಚೆಕ್ ಮಾಡ್ಕೊ ಬರೋಣ ಬಾ. ಶರ್ಟ್ ತಗೋತೀನಿ ಅಂತಂದ್ರೆ ಅಲ್ಲೇ ಬೈತ್ರಿಗೆ ಇಡ್ತೀರಿ, ಅಲ್ಲಿಗೆ ಹೊಂಟೋಗೋದ. ಬೈತ್ರಿಗೆ ಇಡ್ತೀನಿ, ಈಗ ಹೊರಟೋಣ. ನಾನ್ 3 ನಿಂಗ್ 3. ನೀನೇ ತಗೋ, ನನ್ ಬೇಡ. ಏನು ನೀನೇ ತಗೋ. ಗೈಸ್ ಹಂಗೆ ಮಾಡೋದ ಗೈಸ್. ಉಲ್ಟೆ ಹಾಕೋತೀನಿ ಈ ಕಡೆ ಎಲ್ಲ.
ಬೈ3 ಗೆಟ್ 3 ಐತರ ಗೈಸ್, ಅಲ್ಲೇ ಹೊಂಟೋಗಿ ಅವನಿಗೆ ಮೂರು ತಗೊಂಡು 3 ಮೀನ್ಸ್ ಆಯ್ತು ಬರುತ್ತೆ, 3 ತಗೊಂಡ್ರೆ ಕಮಾನ್ ಗೈಸ್ ಲೆಟ್ಸ್ ಗೋ ಗೈಸ್. ತೇಜಸ್ ಮಾತಾಡ್ಬಿಟ್ಟು ಬರ್ತಾ ಇದೀನಿ ಗೈಸ್, ಫೋನಲ್ಲಿ ಮಾತಾಡ್ತಿದ್ದೆ ಅದಕ್ಕೆ ಬಂದೆ ಗೈಸ್. ಆದ್ರೂ ಸುತ್ತಾಡ್ಬೇಕಲ್ಲ ಅಂತ ಅಂದ್ಬಿಟ್ಟು ಬೈ 1 ಗೆಟ್ 1 ಫ್ರೀನಾ ಬೇಡ ಗೈಸ್. ಇಲ್ಲ ಅಪ್ಪರ್ ಇದ್ರೆ ನೋಡ್ಬಿಡೋದ ಅವನಿಗೆ ಬೈ 1 ಗೆಟ್ 1 ಅಲ್ಲೇ, ಇಲ್ಲ ಅಂದ್ರೆ ನಾರ್ಮಲಿ ಗೈಸ್. 2500 ಗೈಸ್. ಅದು ಹಾಕಿದ್ರೆ ಬೈ 1 ಗೆಟ್ 1 ವಿಸಿಟ್ ಮಾಡೋದ, ಇನ್ನೇನು 2-3 ಸ್ಟೋರ್ ವಿಸಿಟ್ ಮಾಡೋಣ. ಸಪೋಸ್ ಸಿಗ್ಲಿಲ್ಲ ಅಂದ್ರೆ ನೀ 3 ತಗೋ, ಇನ್ನೊಂದ್ 3 ನನಗ್ ಕೊಡು. ಬೇಡ ನನ್ಗೆ, ಬಾರ ನೀನೇ 600 ತಗೋಬಾ. ಬೇಡ ಬೇಡ ಬೇಡ, ಅಷ್ಟೊಂದೆಲ್ಲ ಇಲ್ಲಿ ಈ ಲೆವೆಲ್ ಏನೋ ಬೇಡ. ಕೊಡಿಸ್ತಾ ಇದೀನಿ ಅಂತ ತಗೊಂಡ್ಬಿಡ್ಬೇಕು. ನನ್ಗೆ ಯಾಕೋ ಡೌಟ್ ಅಲ್ಲ, ವಿಡಿಯೋ ಮಾಡ್ತಿದೀನಿ ಅಂತ ಅಂದ್ಬಿಟ್ಟು ಏನೋ ತಗೊಳ್ತಿರೋದು ಅಂತ. ಏನ್ ಲೇಡೀಸ್ ಕಲೆಕ್ಷನ್ ಅನ್ಸುತ್ತೆ ನೋಡು, ಇಲ್ಲ ಕೇಳೋರ್ನು. ಗೈಸ್ ಕೊನೆಗೂ ಸಿಕ್ಬಿಡ್ತು ಗೈಸ್, ಬೈ 3 ಗೆಟ್ 3 ಕ್ಯಾನ್ಸಲ್. ಇಲ್ಲ ನೋಡೋದ, ಇಷ್ಟ ಆಗ್ಲಿಲ್ಲ ಬೈ3 ಗೆಟ್ 3 ಏನೇನ್ ಮಾಡೋದು ನೋಡಲ್ಲ. ಊಟಿ ಅಮ್ಮ ಕೈ ನೋಯ್ತದ ಗೈಸ್, ಎಡಗೈ ಹಿಡಿದು ಬಲಗೈಲಿ ಅಭ್ಯಾಸ ಇಲ್ಲ ಗೈಸ್, ಬೇರೆ ಹಿಡ್ಕೋಬೇಕು. ಮಾಡೋದ ಐ ಡೋಂಟ್ ನೋ, ತಗೊಂಡು ನೋಡ್ಬಿಟ್ಟು ವೈ ಬೈ3 ಗೆಟ್ 3 ನೋಡೋದ ಬರ ಬೆಸ್ಟು. ಗೈಸ್ ಇವ್ನ ಮೈಂಡ್ ಹತ್ರ ಮೂಡ್ ಸ್ವಿಂಗ್ ಜಾಸ್ತಿ ಗೈಸ್ ನಿಮ್ಗೆ. ಅವ ನಂಗೆ ಕ್ವಾಲಿಟಿ ಹೋಗಿ ಜಸ್ಟ್ ಹಿಂಗೆ ಟಚ್ ಮಾಡ್ಬಿಟ್ಟು ಒಂದ್ ಸ್ವಲ್ಪ ಹಿಂಗೆ ನೋಡ್ಬಿಟ್ಟು ಕ್ವಾಲಿಟಿ ಇಲ್ಲ ಅಂತ ಗೈಸ್. ತೆಳ್ಳಗೈತಿ ತಪ್ಪ ಇಲ್ಲ. ನೀನ್ ಏನಕ್ಕೆ ಹಾಕಬೇಕು, ಜಸ್ಟ್ ಲುಕ್ ತಾನೆ. ಏನೇನ್ ಚಳಿ ಕಲರ್ಸ್ ಇದೆ, ಕೆಲಸ ಮಾಡ್ಬಾ. ಅಲ್ಲ ಅರ್ಧ ಪಾಟಿಗೆ ಅದು ಬೇಡ ಬೇಡ ಬಾ, ಅಲ್ಲ ಬೇಡ ಮಗ ಬಾ. ಮಗ ಬಂದಿದ್ವಾರ ಬೇಡ ಬೇಡ, ನಡಿ ಗೈಸ್ ಬಾಂದ್ರೆ ಬರಲ್ಲ. ಬರಲ್ಲ ಬೇಡ ಬೇಡ, ಸ್ವಲ್ಪ ಫ್ರೀ ಆಗ್ಲಿ ಬಾ. ಎಕ್ಸಾಮ್ ನನಗ್ ತಲೆ ನೋವು ಬಂದ್ಬಿಟ್ಟೈತಿ ಈಗ, ನನಗೆ ದಿನ ಅಡಿ ಸಾಕಾಯ್ತು. ಬರಲ್ಲ ಯೋ ಬಾ, ಇದನ್ನ ಆಡಿದ ವರ್ಷ ನೋಡೋದು. ಬಾರಲ್ಲ ಬೇಡ ಬಾ, ಸುಮ್ಮನೆ ನಿಕ್ಕೆ. ಎಷ್ಟು ಅಲ್ಲಿ 100 ರೂಪಾಯಿ ಬೇಡ ಬೈ, ಹೊಟ್ಟೆ ಸಿಗ್ತೈತೆ ಅದಕ್ಕೆ ಏನೋ ತಿನ್ನಲ್ಲ. ಬೇಡ ಬಾ ಮಗ, ಬೈ 3 ಗೆಟ್ 3 ವಿಡಿಯೋ ಆಫ್ ಮಾಡ. ಬೈ 3 ಗೆಟ್ 3 ನೋಡೋದು ಬಾ ಫಸ್ಟ್. ಬ್ಯಾಗ್ ಕಿತ್ತಾಯ್ತದೆ ಬಿಡೋದು ಒಂಥರ ಲೆಜೆಂಡ್ರಿ ಬೇಕದು. ಎಂತೆಂತ ಪ್ಲೇಸ್ ಅದು ಬಾದ್ಕಿಂತ ಮೂವಿ ಹೋದ ಯಾವ್ದಾದ್ರು ಮೂವಿ, ಯಾವ್ದಾದ್ರು ಹಾರರ್ ಮೂವಿಗೆ. ದೇವ್ದ ಆರ್ ಯಾವ್ದು ಇಲ್ಲ, ಇವಾಗ ನೋಡೋದಕ್ಕೂ ಟೈಮ್ ಇಲ್ಲ. ನಾಳೆ ದಿವಸ ಎಕ್ಸಾಮ್ ಬೇರೆ. ಇವತ್ತು ಮೂವಿ ನೋಡ್ಕೊಂಡು ನಾಳೆ ಹೋಗಿ ಅದನ್ನೇ ಇದ್ರಲ್ಲಿ ಬರೆಯೋದ ಅಂತ ಪ್ಲಾನ್ ಹಾಕಿದಾನೆ ಗೈಸ್. ಅಲ್ಲ ಗೈಸ್ ಇದು ರಾಜ್ರೆ ಅವ್ರದ್ದು ಇಲ್ಲಿಗೆ ಎತ್ಕೊಂಡ್ಬಿಟ್ಟವ್ರೆ ಗೈಸ್ ಅರಮನೆಯಿಂದ. ಈ ಕಡೆದು ನಮ್ ತೇಜಸ್ ಅವ್ರದ್ದು ರೇಸ್ ಕಾರು ಗೈಸ್ ಇದು. ಯಾವ್ದು ಕಂಪ್ನಿ ಹೆಸರು ಹೇಳ್ತಾರೆ, ಅದ್ರ ಕಂಪ್ನಿ ಹೆಸರುಗಳೇ ನಂಗೆ ಗೊತ್ತಿಲ್ಲ ಗೈಸ್. ಇವನಂತರ ಇಲ್ದೇ ಇವ್ರ ಹತ್ರ ಎಷ್ಟು ಕಲೆಕ್ಷನ್ ನಾವು ಮಾಡಿಲ್ಲ ಗೈಸ್. ನೋಡಿ ಗೈಸ್, ಕೈಯಲ್ಲಿ ಈಗ ಅವ್ರು ಹಾಕಿದ್ದಾರೆ, ನನ್ನ ಕೈಯಲ್ಲಿ ಖಾಲಿ ಇದೆ ಗೈಸ್. ಏನ್ ಎಷ್ಟು ಬಿಸಿಲು ಇದೆ ನಂಗೆ ಗೊತ್ತಿಲ್ಲ. ಯಾಕೆ ನಾರ್ಮಲ್ ಪ್ಲೇಸ್ಗೆ ಹೋಗ್ಬೇಕಾ, ಬೇರೆ ಕಡೆ ಹೋಗೋದ ಬಾ? ನಾರ್ಮಲ್ಗೆ ಹೋಗ್ಬೇಕಾ, ಬೇರೆ ಕಡೆ ಹೋಗೋದ ಬಾ ಅಂದ್ರೆ? ಬೇಡ, ನಾನ್ ಬರಲ್ಲ ನೀ ಹಂಗ್ ಬಾ. ಬೇಡ ನಮಗ ಏನಕ್ಕೆ ಸುಮ್ನೆ ವೇಸ್ಟ್, ದುಡ್ಡು ವೇಸ್ಟ್ ಅಲ್ಲಿ. ನಾನು ದಿನ ಆಡ್ತೀನಿ ಅಲ್ಲಿ, ಮೈಂಡ್ ಫ್ರೆಶ್ ಐತೆ ದಿನ. ನೀ ಆಡ, ನಾನು ನಿಂತೆ ಹೋಯ್ತೆ ಟೆಕ್ನಾಲಜಿ
ಇಲ್ಲ ಗೈಸ್ ಬಾಯಿಲಿ ಏನೋ ಬಂದ್ಬಿಟ್ಟಿತ್ತು ಅದಕ್ಕೆ ಹೇಳಕ್ ಬರ್ಲಿಲ್ಲ. ಗೀರ್ದ ಗೈಸ್ ನನ್ನ ಕೈಗೆ ಉಗುರು ಉಳಿಸ್ಕೊಟ್ಟನ್ ಗೈಸ್ ಏನು ಉಗುರು ಗೈಸ್ ಫುಲ್ ಫ್ಯಾನ್ ಬೇಸ್ ಮಾಡ್ಬಿಟ್ಟನ್ ಗೈಸ್ ಸಾರಿ. ಗೈಸ್ ಅವ್ರ ಫ್ಯಾನ್ಗಳನ್ನ ಮಾತಾಡ್ಸೋದ್ರಲ್ಲಿ ಬಿಸಿ ಇದ್ರೆ ಅದರಿಂದ ನಾವು ಟಿಕೆಟ್ ತಗೊಂಡು ನಾವೇ ಫಸ್ಟ್ ಹೋಗೋಣ ಅಂತಂದ್ಬಿಟ್ಟು ಆಡ್ತಾ ಇದೀವಿ. ಎಷ್ಟಕ್ಕೆ ಗೈಸ್ ವಾಯ್ಸ್ ಕೇಳೋದು ಗೈಸ್ ಇಬ್ರು ಗೊತ್ತಾಗ್ಬಿಟ್ಟ ಗೈಸ್ ಏನು ಆಡಕ್ ಬೇಜಾರು ಅಂದ್ರೆ ಆಡೋದ ಬನ್ನಿ ಗೈಸ್. ಈಗ ಏನ್ ಮಾಡಕ್ಕಾಗುತ್ತೆ ತಗೊಳ್ಳಿ ಟಿಕೆಟ್ ತಗೊಂಡು ಬೇಡ ಮತ್ತೆ ಏನ್ ಮಾಡಕ್ಕಾಗ ಬೇಡ ಬಾ ವೇಸ್ಟ್ ಸುಮ್ಮನೆ. ಕ್ರಿಕೆಟ್ ಆದ್ರೆ ಎಂಜಾಯ್ ಮಾಡ್ಬೋದು ಬಾಯ್ಲಿ. ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ನೋಡೋಣ. ಗೈಸ್ ಯಾರು ಇಲ್ಲ, ನಾನೇ ಪ್ಲೇ ಮಾಡ್ಬೋದು. ಯಾರಿಲ್ಲ ಮಗ ತೇಜಸ್. ಸಕ್ಕ ಇಸ್ಕೊಟ್ಟದು ತೇಜಸ್ ಬ್ರೋ ಫಸ್ಟ್ ಆಡ್ತಾರೆ ಅಂತ ಕಳ್ಸಿದ್ದೆ. ಇಲ್ಲ ಗೈಸ್ ಅವನೇ ಇಲ್ಲ ನೀನು ಎಗರ್ಗಾಬಿಡ್ತೀನಿ ನಾನು. ಎಗರು ನೋಡ್ತೀನಿ. ಬಾ ಮಗ ಪ್ಲೀಸ್ ನೀನ್ ಆಡ್ಬೇಕು ಫಸ್ಟ್. ನೀನ್ ಆಡ್ಬಾ ಫಸ್ಟ್. ಬೇಡ 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 ನಾ ಬೇಡ ಪ್ಲೀಸ್ ನಾನೇನಾ ಗೈಸ್ ಫಸ್ಟ್ ಪವನ್ ಹೋಗಿ ಅದ್ ಏನ್ ದಬ್ಬಾಗ್ತಾ ನೋಡದ ಅದು ಹೊಸ ಬ್ಯಾಟ್ ಬೇರೆ ಇಟ್ಬಿಟ್ಟವ್ರೆ ಗೈಸ್. ತೂಕ ಆಯ್ತಾ ಚಿಕ್ಕದಲ್ಲ ಆಡ್ಬೇಡ ಹೋದೆ ಇಲ್ಲ ಅದು ಇದೆಲ್ಲ ಆಡು ಬನ್ನಿ ಗೈಸ್. ಈಗ ಕ್ರಿಕೆಟ್ ಆಡೋದು ಆದ್ಮೇಲೆ ನಿಮ್ಗೆ ಸಿಗ್ತೀನಿ ಗೈಸ್. ಕಾಲೇಜಲ್ಲಿ ಇದ್ ಮಾಡ್ತೇನೆ ಆಡ್ತೀನಿ ಅಂತ ಇಲ್ಲ ಅದೇನ್ಕಿಂತ ಬಾಗ್ತಾ ನೋಡೋದ ಬನ್ನಿ ಗೈಸ್. ವಿಡಿಯೋ ಮಾಡ್ಬಾರ್ದು ಅನ್ಕೊಂಡಿದೆ ಬಟ್ ಇವ್ನು ಆಡೋ ಮಾತು ಕೇಳಿಗೆ ಕಾಲೇಜಲ್ಲಿ ಎಷ್ಟೊಂದು ಇದಾಡ್ತೀನಿ ಮ್ಯಾಚಸ್ ಅದಿದು ಅಂತಾನಲ್ಲ ಇಲ್ಲಿ ಏನ್ ಮಾಡ್ತಾ ನೋಡೋದ ಬನ್ನಿ ಗೈಸ್ ಇಲ್ಲಿ. ಹಾ ಯಾಕೆ ನೋಡಿ ಗೈಸ್ ಅವ್ರು ಹೊಡೆದೇ ಬಿಟ್ಟ ಗೈಸ್ ಕೊನೆಗೋದೆ ನೋಡೋದ ಇಡೀ ಗೈಸ್ ಬಾಲು ಹಿಂಗ ಆಡ್ತಾನೆ ಅಂತ ಅಣ್ಣ ಗೈಸ್. ಏನೋ ಲಾಸ್ಟ್ 2 ಬಾಲ್ಸ್ ಅಂತ ಎಚ್ತಾವನೆ ಅವಾಗಲೇ ಒಂದು 6 ಹೊಡ್ದ, ಒಂದು 4 ಹೊಡ್ದ, 2 ಬಾಲ್ ಐತೆ ಆಡು. ಇಲ್ಲ ನೋಡೋಣ ಇಡೀ ಗೈಸ್ ನೋಡೋದ ಏನಾತ ಅಂತ ಆಡ. ಓಹೋ ಏನ್ ಗೈಸ್ ಅದು ಸೌಂಡು 4 ಅನ್ಕತ್ತೀನಿ 6 ಅದು ಆಡ ಲಾಭ ಐತೆ ಆಡು. ಎಷ್ಟು ಸ್ಕೋರ್ ನ ಟಾರ್ಗೆಟ್ ನೋಡ್ಬೇಕು. ಟಾರ್ಗೆಟ್ ಎಷ್ಟು ಗೈಸ್ ಬನ್ನಿ ನೋಡೋದ. ಸೈಡ್ ಬನ್ನಿ ಟಾರ್ಗೆಟ್ ಇಸ್ ಮಸ್ಟ್. ಓ 32 ಇದೆ ಗೈಸ್. ಈಗ ನೆಕ್ಸ್ಟ್ ನಾನು ಇದು ಬರ್ತೀನಿ ಬನ್ನಿ ನೋಡೋದ ಏನಾದೆ ಅಂತ. 3 ಓವರ್ 32 ಬನ್ನಿ ಗೈಸ್ ಈಗ ನಾವು ಇದು ಬರ್ತೀನಿ ಗೈಸ್. ಚೇಸ್ ಮಾಡ್ತಾನೆ ನೋಡದ ಗೈಸ್ ಏನ್ ಮಾಡ್ತಾನೆ ಅಂತ. ಸಿಂಗಲ್ ಗೈಸ್ ಫಸ್ಟ್ ಬಾಲ್. ಬಟ್ ಹೆಚ್ಚು ಮಾಡಿದಾಗ ರೆಡ್ ಬಾಲ್ ಅಂತ ಬಂತು. ಹಿಂಗೆ ಈ ಥರ ಬರೋದು ಇಷ್ಟು ಸ್ಲೋ ಆಗಿ ಬರ್ತೈತಾ? ಸ್ಲೋ ಇದು ಸ್ಲೋ ಮಾಡಿಸ್ತೀನಿ ರೀ. ಒಕ್ಕನ್ಗೆ ಹೇಳ್ಬಿಟ್ಟು ಜಾಸ್ತಿ ಮಾಡಿಸ್ತೀನಿ ರೀ. ಸ್ಪೀಡ್ ಸ್ವಲ್ಪ ಜಾಸ್ತಿ ಮಾಡಿ.
ಬೌಲರ್ ಕ್ಯಾಚ್ ಇಟ್ಕೊತಾನೆ 29 ಗೈಸ್ ಇನ್ನ 5 ಬಾಲ್ ಐತೆ ನೋಡಿ ಗೈಸ್ ಚೇಂಜ್ ಮಾಡ್ತಾರೆ ನೋಡಿ ಚೇಂಜ್ ಮಾಡ್ಬಿಟ್ಟ ಗೈಸ್ ಅಕ್ಕ ಇನ್ನೊಂದ್ ಸ್ವಲ್ಪ ಸ್ಪೀಡ್ ಮಾಡಿ ಹಾ ಗೈಸ್ 6 ಗೈಸ್ ನಾನು ಅವಮಾನ ಗೈಸ್ ನಾನು ಮುಖ ತೋರಿಸಲ್ಲ ಡೈಲಿ ಕ್ರಿಕೆಟ್ ಆಡ್ತಿದ್ದೆ ಗೈಸ್ ನಾನು ಅವ್ರು ಇವತ್ತು ಸೋತಿದ್ದೆ ಗೈಸ್ ನಾನು ಚಿಕ್ಕ ಬ್ಯಾಗ್ ಹಿಡ್ಕೊಂಡು ನೀನೇ ಹೊಡಿಯಕ್ಕೆ ಬೇಕಾ ಅದನ್ನ ಹಿಡ್ಕೊ ಲಾಸ್ಟ್ ಒಂದ್ ಬಾಲ್ ಅದು ಈ ಬ್ಯಾಟ್ ಎತ್ತಕ್ಕೆ ಆಗಲ್ಲ ಬಿಡು ನೀನು ಹಾ ಮಗ ನಾನು ಬರ್ತೀನಿ ನಾನು ನೀನ್ ಆಡ್ತಾ ಇದ್ದೀನಿ ನಾನು ಬರ್ತೀನಿ ನಾನು ಥ್ಯಾಂಕ್ ಯು ಚೀನು ಸಿಂಗಲ್ ಸರ್ ಇಲ್ಲೇ ಪ್ರಾಜೆಕ್ಟ್ ರೈತ ಮಡಗಿದ್ರಲ್ಲ 45 ಗೈಸ್ 45 ಗೈಸ್ ನಾನು 32 ನಾ 33 ಬ್ರೋ ಆಕ್ಟ್ ಆಫ್ ಯು ನೀವೆಲ್ಲ ಡೈಲಿ ಆಡೋರಪ್ಪ ಬ್ಯಾಗ್ ಇಲ್ಲ ಮಗ ನಾನು ನಿಜವಾಗ್ಲೂ ಹೇಳ್ತೀನಿ ಬೇಡ ಬಿಡು ಆಡೋಣ ಬರ ಸಾಕು ಸ್ವಲ್ಪ ಮೇಲೆ ತಿನ್ಕೊಂಡು ಸ್ವಲ್ಪ ಎಷ್ಟು ಸಾಕು ಆಸೆ ಉಟ್ಟೈತೆ ಅಕ್ಕ ಅಲ್ಲೇ ಇನ್ನೊಂದು ತಗೋತೀವಿ ಅಲ್ಲೇ ಬರ್ತೀವಿ ಬಾರ ಕಟ್ ಮಾಡ್ಸೋದು ನಾವು ಒಪ್ಪಂದು ಥ್ಯಾಂಕ್ ಯು ಏನು ಟ್ರೀಟ್ ಇರ್ಬೇಕಾ ಟ್ರೀಟ್ ಇದೆ ಸಂಜೆ ಕೊಡ್ತೀವಿ ಬನ್ನಿ ಸಂಜೆ ಬರಕ್ಕಾಗಲ್ಲ ಬಿಡಿ ಬನ್ನಿ ಗೈಸ್ ಈಗ ಇನ್ನೊಂದ್ಸಲ ಕ್ರಿಕೆಟ್ ತಗೋಬೇಕು ನನಗೆ ಅನಿಸ್ತೈತಿ ಇವತ್ತು ಬರ ಗಾಯ್ಸ್ ಇದೆಯಲ್ಲ ಒಂಥರ ಬರುತ್ತೆ ಗಾಯ್ಸ್ ನಿಜ ನಾನು ನಂಬಕ್ಕೆ ಐತಿಲ್ಲ ಗಾಯ್ಸ್ ಈ ತರ ಸೋಲ್ಸ್ಬಿಟ್ಲ ಗೈಸ್ ನೆಕ್ಸ್ಟ್ ಹೊಡಿತೀನಿ ಗೈಸ್ ಇವ್ನು ಚೇಸ್ ಮಾಡೇ ಮಾಡ್ತೀನಿ ಗೈಸ್ ಇವತ್ತು ನನ್ನ ಅವಮಾನ ಮಾಡೋಣ ಫಸ್ಟ್ ಮ್ಯಾಚು ಗೈಸ್ ನೋಡೋದ ಕಮೆಂಟ್ರಿ ಮಾಡ್ತೀನಿ ಗೈಸ್ ಈಗ ಅಲ್ಲಿ ಗಂಟ ಗೈಸ್ ನೆಕ್ಸ್ಟ್ ಕಾಮೆಂಟ್ರಿಗೆ ನಾನೇ ಹೋಗೋದ ಅನ್ಕೊಂಡಿದ್ದೀನಿ ಇಂಡಿಯಾ ವರ್ಸಸ್ ಯಾವುದೋ ಒಂದು ವರ್ಸಸ್ ಸಾರಿ ಏನೇನೋ ಬರ್ತೀನಿ ಗೈಸ್ ಗೈಸ್ ಲೆಬ್ಬಲ್ ಆಡಿದ್ದು ವೇಸ್ಟ್ ಆಗಬಾರ್ದು ಗೈಸ್ ಈಗ ತೋರಿಸ್ತೀನಿ ಗೈಸ್ ನಾನು ಯಾರು ಅಂತ ಗೈಸ್ ಸಿಕ್ಸರ್ ಅಯ್ಯಮ್ಮ ಗೈಸ್ ಔಟ್ ಅಂಪೈರ್ ಗೈಸ್ ಔಟ ಕೊಡ್ಲಿಲ್ವಾ ಕಾಮೆಂಟ್ರಿ ಮಾಡಿದಕ್ಕೂ ವೇಸ್ಟ್ ಗೈಸ್ ಓ ಅಣ್ಣ ಇಲ್ಲಿ ರೂಪ್ ಎಗ್ರಿಸ್ಬಿಡ್ತಾನೆ ಗೈಸ್ ಟಾರ್ಗೆಟ್ ನ ಚೇಸ್ ಮಾಡೋದಕ್ಕೆ ಇಲ್ಲಿ ಪವನ್ ಅವರು ರೆಡಿಯಾಗಿ ನಿಂತಿರೋದಿಲ್ಲಿ ಗೈಸ್ ಗೈಸ್ ನೆಕ್ಸ್ಟ್ ಕಾಮೆಂಟ್ರಿ ಮಾಡೋದಕ್ಕೆ ಹೋಗ್ತಿದ್ದೀನಿ ಗೈಸ್ ಏನಾದ್ರು ಅಲ್ಲಿ ಯಪ್ಪ ಎಂತ ಶಾರ್ಟ್ ಮಾರೇ ಇದು ಏನು ಹೋಗಿಲ್ಲ ಅನ್ಕೊಳ್ತೀನಿ ಐ ಥಿಂಕ್ ಇಟ್ಸ್ ಅ ಸಿಂಗಲ್ ಆರ್ ಟು ಡಿ ಯಾ 41 ಗೈಸ್ ನಾನು ಫುಲ್ ಮಾಡಲ್ಲ ಗೈಸ್ ಏಕೆಂದ್ರೆ ಸುಮ್ಮನೆ ವೇಸ್ಟ್ ಆಗ್ಬಿಡುತ್ತೆ ಅಷ್ಟೊತ್ತು ನೀವು ನೋಡೋರು ನಿಮಗೂ ಬೋರ್ ಆಗುತ್ತೆ ಯಾವಾಗ ಹೊಡಿತಾನೆ ಏನೇನು ನಾವು ಮಾತಾಡ್ಬೇಕು ಅನ್ಸುತ್ತೋ ಅವಾಗ ವಿಡಿಯೋ ಮಾಡ್ತೀನಿ ಗೈಸ್ ಈಗ ಅದಕ್ಕೆ ಸ್ಟಾರ್ಟಿಂಗಲ್ಲಿ ವಿಡಿಯೋ ಮಾಡ್ತಿದ್ದೀನಿ ಗೈಸ್ ಆಡ್ತಾನಲ್ಲ ಅಂತ 42 ಕಣ ವಿನ್ನಿಂಗು ಅಲ್ಲ 42
ನೋಡೋದ ಬನ್ನಿ ಗೈಸ್ ಏನ್ ಆಡ್ತಾನೆ ಹೆಂಗಿದ್ದಪ್ಪ ಆಗ್ತಾನೆ ಅಂತ. ಡೆಡ್ ಬಾಲ್ ಬಿಡು ತಲೆ ಕೆಲ್ಸ. ಹಾ ಚೆನ್ನಾಗಿ ಆಡ್ಬೋದು ಕಣ ಇದಲ್ವ, ಏನಿಲ್ಲ. ಬನ್ನಿ ಗೈಸ್ ಏನಾಗುತ್ತೆ ನೋಡೋದ. ಓ ಅದು 4 ಫಸ್ಟ್ ಬಾಲ್ ಗೈಸ್ 4 6 ಬನ್ನಿ ಗೈಸ್ ಆಯ್ತು 6 ಅಯ್ಯೋ ಆಯ್ತಾಯ್ತು ಆಡಪ್ಪ. ಬನ್ನಿ ಗೈಸ್ ಏನಾಗುತ್ತೆ ನೋಡೋಣ. ಇನ್ನೊಂದು ಬಾಲ್ ವಿಡಿಯೋ ಮಾಡ್ತೀನಿ ಇದೊಂದು. ಓಯ್ ಬಾಲ್ ಗೈಸ್ ಇನ್ನ ಎಲ್ಲಾ ವಿಡಿಯೋ ಮಾಡು, ಚಂಚಲ ಶಾರ್ಟ್ಸ್ ಹೊಡಿತೀನಿ ಅಂತಾನೆ. ಬನ್ನಿ ನೋಡೋದ. ನೋಡ್ದೆ ಶಾರ್ಟ್ ಸಕಲ ಆಡ್ದೆ ಕಣ ಅಂದ್ರೆ ಸೂಪರ್ ಬೇಡ ನೀನು. ರೀನ್ ಬಿಟ್ರೆ ಯಾರಿಲ್ಲ ಬಿಡ. ಪವನ್ ಸೂರ್ಯವಂಶಿ ನೀನೇ ಬಿಡು. ಪವನ್ ವಂಶಿ ನೋಡಿ ಗೈಸ್. ಎಲ್ಲ ಮೇಲೆ ಹೊಡಿಬೇಡ ಕಣ, ಸ್ಟ್ರೈಟ್ ಹೊಡಿ. ಅಲ್ಲ ಏನಪ್ಪ ಏನೋ ಎಲ್ಲ ಆಡ್ತೀನಿ ಎಲ್ಲ ವಿಡಿಯೋ ಮಾಡುವಂತ. ಮತ್ತೆ ಅಲ್ಲ ಮೇಲ್ಗಡೆ ಹೊಡಿಬೇಡ, ಕೆಳಗಡೆ ಹೊಡಿ. ಈಸಿ ಬಾಲ್ ಗೈಸ್. ಅದು ಗೈಸ್ ನನಗ್ ಮಾತ್ರ 4 ಕೊಡ್ಲಿಲ್ಲ ಅವಾಗ. ಏನಕ್ಕೆ 4 ಗೈಸ್? ಈಗ 1 ಓವರ್ ಆಗಿದೆ ಅನ್ಕೋತೀನಿ. 1 ಓವರ್ ಅದು ಎಷ್ಟೋ ತೋರಿಸ್ತಾನು ಗೈಸ್, ನಾನು ನೋಡ್ಲಿಲ್ಲ ಕರೆಕ್ಟಾಗಿ. ಏನೋ ಅದು ನೀನ್ ಬಿಟ್ರೆ ಬಿಡ. ಸಾರಿ ನಿನ್ನ ಬಿಟ್ರೆ ಬೇರೆ ಯಾರು ಇಲ್ಲ ಆಡಕ್ಕೆ ಬಿಡ. ಆಡ ಕರೆಕ್ಟ್ ಆಡು. ಏನೋ ಅದು ಹಾಕೋ ನೋಡಿ ಗೈಸ್. ತಿರ್ಕೆ ಶೋಕಿ ಅಂತಾರೆ ಗೈಸ್ ಇದನ್ನ. ಅದು ರಬ್ಬರ್ ಬಾಲ್ ಅದು. ರೆಡ್ ಬಾಲ್ ಅಂತೆ ಗೈಸ್. ಲಕ್ಕು ಒಂದು ಇಷ್ಟೊಂದು ಬಾಲ್ ಸಿಗ್ತೈತೆ ಆಡೋಕ್ಕೆ ಚೆನ್ನಾಗಿ. ಎಷ್ಟಪ್ಪ ಎಲ್ಲಮ್ಮ ಟಾರ್ಗೆಟ್. ಇನ್ನೊಂದು ಓವರ್ ಐತೆ ಆಡು. ಏನಿಲ್ಲ ಏನ್ ಗೈಸ್ ಅದು ಕ್ರೌಡ್ ಎಲ್ಲ ಫುಲ್ ಸೌಂಡ್ ಮಾಡ್ತಾರೆ ಪಾವನ್ ಅಂತ. ಗೈಸ್ ನಾ ಕಮೆಂಟ್ರಿ ಮಾಡ್ತಾ ಇದೀನಲ್ಲ, ಅದು ಹೆಂಗಿದೆ ಅಂತ ಕಮೆಂಟ್ ಮಾಡಿ ಗೈಸ್. 4 ಗೈಸ್ ಒಳ್ಳೆ ಸೌಂಡ್ ಬಂತಿದ್ದು. 4 ಕೊಡ್ತಾರ 4 ಒಳ್ಳೆ ಸೌಂಡ್ ಬಂತು ಗೈಸ್. ಮಾತ್ರ ಇದು ಹೆಂಗಾಗ್ತಿದೆ ಗೊತ್ತಾ, ನೀವು ಇಲ್ಲ ಈ ಕಡೆ ಬಂದು ಈ ಕಡೆ ಬರ್ತೈತೆ ಬಾಲ್. ಅದು ನೋಡ್ಕೊ ಆಡು. ನೋಡೋದ 4 ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಇನ್ನೂ ಯಾರ್ಯಾರು ಬೇಕು ಹೇಳಿ, ಎಲ್ಲಾರ್ದು ಹೇಳ್ಬಿಡತ್ತೆ. ಲಾಸ್ಟ್ ಲಾ ಬಾಲ್ ಎಷ್ಟು ಮಾಡಿದಾನೆ ಅಂತ ಗೊತ್ತಿಲ್ಲ ಗೈಸ್. ನೋಡೋದ ಬನ್ನಿ. ಲಾ ಬಾಲ್ ಅಲ್ಲಿ ಅದೇನ್ ಮಾಡ್ತಾನೆ ಅಂತ ನೋಡೋದು. ಲಾ ಬಾಲ್ ಎಷ್ಟು ಸ್ಕೋರ್, ಎಷ್ಟು ಟಾರ್ಗೆಟ್, ಎಷ್ಟು ಸ್ಕೋರ್ ಗೈಸ್? 35 ಮಾಡೋನೆ. ನಮ್ದು 41 ಇದ್ದು ಎಲ್ಲಪ್ಪ. ಈಗ ಟ್ರೀಟ್ ಒಂದೇ ಗೈಸ್. ಇವಾಗ ಒಂದ್ ಕಡೆಯಿಂದಾನೆ ಟ್ರೀಟ್ 2 ಸಲ ಸೋತಾನೆ. ನಡಿಯಪ್ಪ ಟ್ರೀಟ್ ನಡಿ. ಆಯ್ತು ಹೆಲ್ಮೆಟ್ ಇಟ್ಬಿಟ್ಟು ಬ್ಯಾಟ್ ಇಟ್ಬಿಟ್ಟು ಬಾಲ್. ಬನ್ನಿ ಗೈಸ್ ಈಗ ಹೋಯ್ತು ಬರೋಣ. ಗೈಸ್ ಅದೇನೋ ಕಲೆಕ್ಷನ್ ಚೆನ್ನಾಗಿಲ್ಲ ಅಂತ ಒಂದೊಂದು ಬಿಟ್ವಿ. ಇದನ್ನ ಇನ್ನೊಂದು ಹತ್ರ ಪ್ರೈಸ್ಗಳು ಕೇಳಕ್ಕೆ ಆಗ್ಲಿಲ್ಲ ಗೈಸ್, ಅದಕ್ಕೆ ಬಂದಿದ್ವಿ ಗೈಸ್. ಏನ್ ಮಾಡೋದು ಅಂತ ಗೊತ್ತಾಯ್ತಿಲ್ಲ ಗೈಸ್. ಓದ್ಕೋಬೇಕಿತ್ತು ಗೈಸ್. ಪ್ರೈಸ್ ನೋಡಿದ್ರೆ ಡೈರೆಕ್ಟ್ 3500 ಇಂದ ಸ್ಟಾರ್ಟ್. ಗೈಸ್ ಅದು ನಾವು ಬೈ 3 get 3 ಅಂತ ಅಂದ್ಬಿಟ್ಟು ಹುಮ್ಮಸ್ಸಿಂದ ಹೋದ್ವಲ್ಲ ಗೈಸ್. 3 ಶರ್ಟ್ ಅಂದ್ರೆ 8000 ರೂಪಾಯಿ ಗೈಸ್. 8000 ರೂಪಾಯಿ ತಗೋ, ತಿರ್ಗಾ 8000 ರೂಪಾಯಿ ಫ್ರೀ ಕೊಡ್ತಾರೆ. ಏನಿಲ್ಲ ಗೈಸ್, ಒಂದು 8000 ಅಂತಂತ ಹೋಗಿದ್ರೆ 10,000 ಗಂಟು ಖರ್ಚಾಗ್ಬೋದಾಗಿತ್ತು ಗೈಸ್. ಇರಿ ಗೈಸ್, ನಿಮ್ ಸಪೋರ್ಟ್ ಇಂದ ಅದು ಒಂದು ಕಾಲ ಬರುತ್ತೆ. ನಾವು ಕಲೆಕ್ಷನ್ ಅಂಗಡಿನೇ ಫುಲ್ ಪರ್ಚೇಸ್ ಮಾಡೋ ಅಷ್ಟು ದೊಡ್ಡ ಬರುತ್ತೆ. ಫ್ರಂಟ್ ಇಂದ ಕೊಡೋದ ಬ್ಯಾಕ್ ಇಂದ ಕೊಡೋದ? ನೀವು ಏನು ತಗೊಳ್ಳಿಲ್ಲ, ಜಸ್ಟ್ ಕ್ರಿಕೆಟ್ ಆಡೋದಕ್ಕೋಸ್ಕರ ಮಾಲ್ ಆಫ್ ಮೈಸೂರ್ಗೆ ಬಂದ್ವಿ ಗೈಸ್. ಕ್ರಿಕೆಟ್ ಆಡಿದ್ವಿ. ಕ್ರಿಕೆಟ್ನಾಗ 2 ಸರಿ ಆಡಿದ್ವಿ, ಎಂಜಾಯ್ ಮಾಡಿದ್ವಿ.
ಬರಲ್ಲ ಬಿಡಿ ಗೈಸ್, ಏನ್ ಮಾಡಕ್ಕಾಗುತ್ತೆ. ಹಾಯ್ ಓಪನ್ ಇಟ್. ಓಪನ್ ಚೆನ್ನಾಗಿ ಓಪನ್ ಮಾಡ್ಬಿಡುತ್ತೆ ಗೈಸ್, ನನ್ಗೆ ಖುಷಿ ಆಗುತ್ತೆ. ಈಗ ಗೈಸ್ ಏನ್ ಮಾಡೋದು ಅಂತ ಅರ್ಥ ಆಗ್ತಿಲ್ಲ. ಈಗ ಏನಪ್ಪ ಮಾಡ್ತೀಯಾ? ಬಚ್ಚಾಡ ಹೋಗ್ಬೇಕು ನನ್ನ ಜೊತೆ. ಓ ಆಗಲ್ಲ ಮಗ, ಅಲ್ಲಿ ಗಂಟೆ ಆಗಲ್ಲ, ನನ್ನ ಕೆಲಸ ಇದೆ. ಟೈಮ್ ಎಷ್ಟು ನೋಡಿಲ್ಲಿ, ಈಗಲೇ ಟೈಮ್ ಆಯ್ತು. ಅವ್ರೆ ಏನ್ ಮಾಡೋದ? ಏನ್ ಇಲ್ಲಿ ವಿಡಿಯೋ ಶೂಟ್ ಮಾಡ್ತಿದೀಯಾ ಬಾ ನೀನು? ಗಾಯ್ಸ್ ಮನೆಗೆ ಹೋಗ್ತಾ ಇದೀವಿ ಅನ್ಕೊಳ್ತೀನಿ. ಐ ಥಿಂಕ್ ಇವನದಿಲ್ಲ, ಇನ್ನೂ ಹೋಗ್ತೀನಿ ಅಂತಾನು. ಕೈ ನೋವ್ತಾ ಇದೆ ಗೈಸ್, ಅದಕ್ಕೆ ನಿಮಿಷ ಗೈಸ್ ಹಂಗೆ. ಗೈಸ್ ತೇಜಸ್ ಮಾತಾಡ್ತಾ ಇದ್ದೀನಿ ಫೋನಲ್ಲಿ. ಕೈ ಚೇಂಜ್ ಮಾಡ್ಕೊಂಡೆ ಗೈಸ್ ಇವತ್ತು. ಫಸ್ಟ್ ಟೈಮ್ ರೈಟ್ ಹ್ಯಾಂಡರ್ ಮಾಡ್ತಿದ್ದೀನಿ. ಗೈಸ್ ಏನು ಮಾತಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ ಗೈಸ್. ನಾಳೆ ಇಂಟರ್ನಲ್ಸ್ ಐತೆ, ಓದಿಲ್ಲ ಗೈಸ್. ಅದು ಶನಿವಾರ ಇತ್ತು, ಪೋಸ್ಟ್ಪೋನ್ ಆಯಿತು. ಅದರಿಂದ ಪೋಸ್ಟ್ಪೋನ್ ಆದ ಇದರಿಂದ ವಿಡಿಯೋನು ಮಾಡೋಕ್ಕಾಗಲಿಲ್ಲ ಗೈಸ್. ಸೊ ಗೈಸ್ ತೇಜಸ್ ಬ್ರೋ ಅವ್ರು ಏನು ಪ್ಲ್ಯಾನ್ ಆಗ್ತಾರೆ ಗೊತ್ತಿಲ್ಲ. ಟೈಮ್ ಬಂದು ಒಂದು 5-5:30 ಆಗೈತೆ ಅನ್ಕೊಳ್ತೀನಿ. ಐ ಥಿಂಕ್ ಹೊಟ್ಟೆ ಊಟ ಬೇರೆ ಮಾಡಿಲ್ಲ, ಅದು ಇದು ಸ್ನ್ಯಾಕ್ಸ್ ತಿನ್ಕೊಂಡು ಕ್ರಿಕೆಟ್ ಆಡ್ಕೊಂಡು. ಚೇಂಜ್. ಹಾಂ ಆನಂದ್ ಭಂಡಾರ ಮಾಡೋಣ. ಎಲ್ಲಿ? ಆನಂದ್ ಭಂಡಾರ, ಆನಂದ್ ಬ್ರದರ್ಸ್ ಇಲ್ಲಿದ್ದಲ್ಲ ಸಿಟಿ ಸೈಡ್. ಅಂಗಡಿ ಹೆಸರನ್ನ ಚೇಂಜ್ ಮಾಡ್ಬಿಡ್ತಾರೆ. ಸಬರ್ ಹತ್ರ ಒಟ್ನಲ್ಲಿ ಎಷ್ಟು ಒಂದೊಂದು ಅರ್ಧ ಗಂಟೆಲಿ ನನಗೆ ಕಲೆಕ್ಷನ್ ಮುಗಿಸ್ಬೇಕು ನೀನು. ಟೈಮ್ ಎಷ್ಟು ನೋಡು? 4:35 ಅಷ್ಟೇನಾ? 5:30 ಅಂತ ಅಂದ್ಬಿಟ್ಟು ಈಗ ಬ್ಲಾಗಲ್ಲಿ 4:15 ಕಂಡ್ರೆ ಗೈಸ್ ಏನ್ ಮಾಡೋದು ಅಂತ ಅರ್ಥ ಆಗ್ತಿಲ್ಲ ಗೈಸ್. ಈಗ ರ್ಯಾಪಿಡೋನಾದ್ರು ಬುಕ್ ಮಾಡಿ, ಇಲ್ಲಾಂದ್ರೆ ಇಲ್ಲೇ ಅವನೇ ಬಾಯ ಹೋಗ್ಬಣ್ಣ, ಜಾಸ್ತಿ ಹೇಳ್ತಾನ. 200 ರೂಪಾಯಿ ನೀ ಕೊಡ್ತೇನೆ ನೀನು ಹಿಂದೆ. 200 ರೂಪಾಯಿ ಸೋಬರ್ ಅಮೌಂಟ್ ಐತೆ, ಬಟ್ ನಾನು ಇಬ್ರು ಕೊಡ್ಬೇಕು ಅಂತ ಮಡಗಿರೋದು. 1000 ಸಮಥಿಂಗ್ ಏನೈತಿ. ಹೇಳು ಆರೆಂಜ್ ಸ್ಪೆಲ್ಲಿಂಗ್ ಹೇಳೋ ಅಂತ ಕೇಳ್ತಾರೆ ಗೈಸ್. ಕಣಪ್ಪ 40 ರೂಪಾಯಿ ನೆಮ್ಮದಿನ 40 ರೂಪಾಯಿ ಹೋಗ್ಬೋದು ಗೈಸ್. ಹೋದ್ ಸರಿನೂ ಬಂದ್ವಿ ಮಾಲ್ ಆಫ್ ಮೈಸೂರ್ಗೆ, ಇದೇ ತರ ಕ್ರಿಕೆಟ್ ಆಡ್ಕೋದ್ವಿ, ಏನು ತಗೊಳ್ಳಿಲ್ಲ. ಈ ಸರಿನೂ ಬಂದಿದೀವಿ. ಇಲ್ಲ ಹೋದ್ ಸಲ ನಾವ್ ಏನಕ್ಕೆ ಬಂದಿದ್ದೇವೆ? ಜಸ್ಟ್ ಎಂಟರ್ಟೈನ್ಮೆಂಟ್ ಅಂಡ್ ವಿಡಿಯೋಗೋಸ್ಕರ ಬಂದಿದ್ದು. ಫಸ್ಟ್ ಟೈಮ್ ಅದು ನಾನು ಅವಾಗ ಮೈಸೂರು ಮಾಲ್ ಆಫ್ ಮೈಸೂರು ಅದೇ ಫಸ್ಟ್ ವಿಡಿಯೋ ಅನ್ಕ ನಮ್ದು ಆಗಿರೋದು ಚಾನಲ್ಗೆ. ಅದೇ ಫಸ್ಟ್ ವಿಡಿಯೋ ಗೈಸ್. ನಾನು ಅವಾಜ್ ಹೇಳದ್ನಲ್ಲ, ನಮ್ಗೆ ಖುಷಿ ಆಗ್ಲಿ ಬೇಜಾರಾಗ್ಲಿ ಇಲ್ಲಿಗೆ ಬರೋದು ಅಂತ. ಆಯ್ತು, ಇವತ್ತೇನು ಖುಷಿ ಆಯ್ತು ಅಥವಾ ಇವತ್ತೇನು ಬೇಜಾರಾಯ್ತು ಅದನ್ನ ನನಗೆ ಈಗ ವಿಡಿಯೋಲಿ ಈಗ ಹೇಳ್ದಲ್ಲ, ಅದನ್ನ ಪೂರ್ತಿ ಪಾಯಿಂಟ್ ಪಾಯಿಂಟ್ ಹೇಳು. ಅಂದ್ರೆ ಇಲ್ಲಿ ಬಂದ ಮೇಲೆ ಏನಿಗೆ ಖುಷಿ ಆಯ್ತು ಅಂತಾರ, ಇಲ್ಲ ಬರಕಿನ ಮುಂಚೆ ಏನ್ ಖುಷಿ ಇತ್ತು ಅಂತ? ನೀನ್ ಹೇಳಿದ್ದು ನನಗೆ ಗೊತ್ತಿಲ್ಲ. ಸೊ ಅಂದ್ರೆ ಈಗ ಗೈಸ್ ಖುಷಿ ಅಂದ್ರೆ ಯಾವ ತರ ಅಂದ್ರೆ, ಖುಷಿ ಅಂತಿಲ್ಲ, ಒಂಥರ ಬೇಜಾರು. ಏನು ಅಂದ್ರೆ ಖುಷಿ ಒಂದ್ ಏನು ಅಂದ್ರೆ ನಮ್ಗೆ ಹಾಫ್ ಡೇ ಕೊಟ್ರಿ ಇವತ್ತು. ಮತ್ತೆ ಇಲ್ಲ, ನಾವು ಪ್ಲಾನ್ ಹಾಕಿದ್ವಿ ನೆನ್ನೆ ಆಕ್ಚುಲಿ. ಮಗ ನಾವಿಬ್ರು ಎದ್ದು ಹೊಂಟೋದ ಮಧ್ಯಾಹ್ನ ಅಂತ. ಇವನಿಗೆ ಕೊಡ್ತಿರೋದು ನಾನು, ತಗಪ್ಪ ಲವ್ ಯು. ಇನ್ನೊಂದು ಕೊಡ್ತೀನಿ ತಗಮ್ಮ, 2 ಇಟ್ಕೊಂಡ್ಬಿಡ. ಐ ಲವ್ ಯು. ತಗೊಂಡ್ ಕಿವಿಗ ಹಾಕೊಳ್ಳಿ, ಹಿಂಗೆ ಹಾಕೋ ಹಿಂಗೆ ಹಾಕೊಳ್ಳಿ. ಕಿವಿ ಹಾಕೋತಾನೆ ಗೈಸ್. ಯಾವ್ದೋ ಆಟ ಬುಕ್ ಮಾಡಿದ್ವಿ, ಅದೇನ್ ಬಂತೋ ಇಲ್ವೋ ಅದೇ ಗೊತ್ತಿಲ್ವಲ್ಲ ಗೈಸ್. ಆಟ ಬಂತು. ಏನೋ ಅಣ್ಣ ಹಂಗೋಯ್ತವ್ರಿಲ್ಲ, ನಾವೇಂತ ಅಣ್ಣ ಹಂಗೋಯ್ತವ್ರ. ಓ ಅಣ್ಣ ಹೆವಿ ಡ್ರೈವರು. ಅಣ್ಣನ್ ಕೊಡು ಹೋಗಿ ಕೊಡಾಯ್ತು ನೋಡೋದ. ಇದೊಂದು ಡೇರ್ ಟಾಸ್ಕ್ ಕೊಡು. ಗೈಸ್ ಅದು ಅಣ್ಣನ್ ಕೊಡು ಅಂದ್ರೆ ಇಲ್ಲಿ ಬಿಡು, ಆಟ ಕೊಡ್ತಾರೆ, ಏನಾದ್ರು ತಗೋತಾರೆ ಅಂತ ಅದು ಹುಡುಗಿ ಬಂದ್ರೆ ತಗೋತಾರೆ. ನನ್ನ ಕಡೆಯಿಂದ ಒಂದು ಪೆನ್ ತಗೋತೀನಿ, ಈಗ ನೇಮ್ ಬರ್ದು ಕೊಡ್ತೀನಿ. ಓ ಅದ ಜಾಸ್ತಿ ಐತಪ್ಪ. ಈಗ ಬನ್ನಿ ಗೈಸ್, ಇನ್ನೊಂದ್ ಕಡೆ ಹೋಗಿ ಬರ್ತಿದ್ವಿ. ಈಗ ಎಲ್ಲೂ ಸಿಗ್ಲಿಲ್ಲ ಅಂತ ಎಲ್ಲೂ ಬೇಡ ಗೈಸ್, ಹಂಗೆ ಹೋಯ್ತು ಹೋಗ್ಬೇಕು ಇವತ್ತು ಅಷ್ಟೇ, ಏನ್ ಮಾಡಕ್ಕಾಗಲ್ಲ. ಬರೀತಾನೆ ಇರೋದು. ಏನೇನ ಸಾಹಸ ಮಾಡ್ತೇನೆ ಗೈಸ್. ಏನ್ ಮಾಡೋದು ಗೈಸ್, ಅಲ್ಲಾಡ್ತಾ ಇತ್ತು ಗೈಸ್. ಮತ್ತೆ ಅದ್ಯಾವುದೋ ಯಾವ್ದಿದ್ದು ಮಗ? ಆನಂದ್ ಬ್ರದರ್. ಆನಂದ್ ಬ್ರದರ್ಸ್. ಲೇಡೀಸ್ ಕಲೆಕ್ಷನ್ ಬರೀ ಲೇಡೀಸ್ ಮಾತ್ರ. ಏನು ನೀ ನೋಡಿದ್ರೆ ನನಗೆ ಯಾವ ಅಂಗಡಿ ಹೇಳು? ಅಮ್ಮ ಕರ್ಕ ಯಾವ ಅಂಗಡಿ? ಅಲ್ಲ ಅಲ್ಲಿ ಅಲ್ಲಿ ಬಾ.
ಗೈಸ್ ಫುಲ್ ಜೀಪು ಗೈಸ್ ಇವತ್ತು. ನಾವು ಗೇಂಟೆಡ್ ಅಂತ ಕಾಣುತ್ತೆ ನಂಗೆ. ಎಲ್ಲಿಂದ ಗೊತ್ತಾಗ್ತಿಲ್ಲ, ಎಲ್ಲೋ ಗೈಸ್ ನನ್ನನ್ನ ಇವನು ಒಂದೊಂದೆಲ್ಲ ಗೈಸ್ ರೋದನೆ ಕೊಡೋದು ಗೈಸ್. ನನಗೆ ರೋದನೆ ಕೊಡ್ತಾನೆ ಗೈಸ್. ಅಷ್ಟೊತ್ತಿಂದ ಇವನು ಕೊಡೋದ ಅನ್ಕೊಂಡ್ರೆ ಗೈಸ್ ನನ್ನೇನು ಫಸ್ಟ್ ಒಳಗೆ ಬಿಟ್ಬಿಟ್ಟು ಎಲ್ಲದ್ರಲ್ಲಿ ಇವನು ಫಸ್ಟ್ ಬಿಡ್ತಿದ್ದೆ. ಇವತ್ತು ನನ್ನನ್ನ ಬಿಟ್ಬಿಟ್ಟು ಜೀಪ್ ಮಾಡಿಸ್ಬಿಟ್ಟ ಗೈಸ್. ಆಂಟಿ ಬೈದ್ಬಿಟ್ಟು ಅಲ್ಲಿ ಏನಕ್ಕೆ ಹೋಗ್ತಿರೋದು ಅಂತ. ಆ ಥರ ಬೈಲಿಲ್ಲ ಕಣೆ, ಹೇಳಿದ್ದಾರೆ ಯಾರಿಗೆ ಅಂತ. ಇವಾಗ ಬಾ ಯಾವುದೋ ಡಿ ಸಿಗೆ ಹೋಗೋದ ಅದೇನೋ ಅಲ್ಲಿ ಅಲ್ಲಿ ಮುಂದೆ ಬಾ. ಗೈಸ್ ಇದು ತೆಲುಗುನಂತೆ, ಈಗೆಲ್ಲ ಅರ್ಥ ಆಗಲ್ಲ ಬಿಡ್ಬೇಕು. Charge 1000 rupees discount sale fixed rate. ವಾ ಕಾಣಿ ಗೈಸ್ ನೋಡ್ತಾ ಇದ್ದೀವಿ. ಗೈಸ್ ಯಾರು ಇಲ್ಲ ಒಂಥರ ಆನಂದ್ ಬ್ರದರ್ಸು. ಬನ್ನಿ ಗೈಸ್, ಸವಾಲೇ ನಿಂತು ಕಾಣಕ್ರಿ ಅದನ್ನ ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಹೇಳ್ಬಿಟ್ಟು ಗೈಸ್ ಒಳ್ಳೆನ ಬರ್ತೀನಿ ಅನ್ನೋದು ಯಾರು ಬರ್ಲಿಲ್ಲ. ಬರ್ತಾರೆ, ವೇಟ್ ಮಾಡು ಮಗ. ಅಪ್ಪ ನಾವು ಕೂತ್ಕೊಂಡು ಈ ಥರ ಮಾಡೋದೇ. ಗೈಸ್ ಫೈನಲಿ ತಗೊಂಡ್ವಿ ಗೈಸ್. ತೇಜಸ್ ಬ್ರೋ ಅವರು 2-3 ತಗೊಂಡ್ರು. 2-3 ಗೈಸ್, 2-3 ಗೈಸ್. ಗೈಸ್ ನಾನು ಸೈಡಲ್ಲಿ ಒಂದು ಪರ್ಚೇಸ್ ಮಾಡಿದ್ದೀನಿ ಗ್ಯಾಪಲ್ಲಿ. ನಾನೊಂದು 2 ತಗೊಂಡಿನಿ ಶರ್ಟು. ಅದು ನಿಮಗೆ ಮುಂದಿನ ಬ್ಲಾಗಲ್ಲಿ ಹಾಕೋ ತೋರಿಸ್ತೀನಿ ಗೈಸ್. ಏನ ಶರ್ಟ್ ನಾನು ಯಾವ್ದು ತಗೊಂಡಿದ್ದೀನಿ. 120 ರೂಪಾಯಿ ಕರೆಕ್ಟ್ ನೀನು. ಈಗ ಗೈಸ್ ಇಲ್ಲಿಗೆ ಬ್ಲಾಗ್ನ ಎಂಡ್ ಮಾಡ್ತೀವಿ. ಐ ಹೋಪ್ ಈ ಬ್ಲಾಗ್ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ. ನಮ್ಮ ಬ್ಲಾಗ್ ಇಷ್ಟ ಇದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ನಮ್ಮ ಚಾನಲ್ ಎಂಟರ್ಟೈನ್ಮೆಂಟ್ ಎಕ್ಸ್ಪ್ರೆಸ್ನ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಮರಿಬೇಡಿ ಗೈಸ್, ಸುಮಾರು ದಿನ ಆಯ್ತಲ್ಲ ಗೈಸ್. ಅದು ಇಂಟರ್ನಲ್ಸ್ ಇರ್ಲಿಲ್ಲ ಅಂದ್ರೆ ಹೆಂಗ ಮಾಡ್ಬೋದಾಗಿತ್ತು. ಓಕೆ ಗೈಸ್, ಐ ಹೋಪ್ ಈ 3 ಡೇಸ್ ಆದ್ಮೇಲೆ ತಿರ್ಗಾ ಮತ್ತೆ ಬ್ಯಾಕ್ ಟು ಬ್ಯಾಕ್ ಕಂಟೆಂಟ್ ನ ತರೋದಕ್ಕೆ ಇಷ್ಟಪಡ್ತಿದೀವಿ ಗೈಸ್. ಇಷ್ಟಪಡ್ತಿದೀವಿ ಗೈಸ್. ಅದೇ ನಮ್ಗೆ ಅದು ಕಷ್ಟ ಆಗ್ತದೆ ಒಂಥರ. ಬ್ರೋಗೆ ಕಷ್ಟ ಆಯ್ತು ಅಂತ ಗೈಸ್. ಏನಾದ್ರು ಮಾಡೋದ ಬನ್ನಿ ಗೈಸ್. ಆಯ್ತು ನಿಮ್ಗೆ ಓಕೆ ಗೈಸ್, ಸಿ ಯು ಗೈಸ್, ಬಾಯ್. ಲವ್ ಯು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.